ಆಕೆ ಮಂಗಳಮುಖಿ ತನುಶ್ರೀ ಸಿಲಿಕಾನ್ ಸಿಟಿಯಲ್ಲಿ ಭೀಕರವಾಗಿ ಕೊಲೆಯಾಗಿದ್ಲು. ಆಕೆಯ ಪ್ರಿಯತಮನೇ ಅವಳ ಬದುಕಿಗೆ ಕೊಳ್ಳಿ ಇಟ್ನ ಅನ್ನೋ ಅನುಮಾನ ಎಲ್ಲರನ್ನ ಕಾಡ್ತಿದೆ. ಮಂಗಳಮುಖಿಯ ಮರ್ಡರ್ ಮಿಸ್ಟ್ರಿಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಮಂಗಳಮುಖಿಯ ಭೀಕರ ಹತ್ಯೆ. ಕೋಟಿ ಕೋಟಿ ಗಳಿಸಿದ್ದಾಕೆ ಅನಾಥ ಶವವಾಗಿದ್ರು. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋದು ಕೊಲೆಯಾದ ಮಂಗಳಮುಖಿ ತನುಶ್ರೀ. ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಿ ಗೌರವ ಸಂಪಾದಿಸಿದ್ರು. ಸಮಾಜಮುಖಿ ಕೆಲಸ ಮಾಡಿ ಹಲವಾರು ಜನರಿಗೆ ಸಹಾಯ ಮಾಡಿದ್ರು. ಆದ್ರೆ ಆಕೆಯ ಹೆಣ ಮನೆಯಲ್ಲಿ ಅನಾಥವಾಗಿ ಬಿದ್ದಿತ್ತು. ಆಕೆಯ ಲವರ್ ಮನೆ ಕೆಲಸದಾಕೆ ಜೊತೆ ಎಸ್ಕೇಪ್ ಆಗಿದ್ದಾನೆ ಎನ್ನಲಾಗಿದೆ. ಆಮೇಲೆ ರೆಪ್ಯುಟೇಷನ್ ಇವಾಗ ಹೋಗುತ್ತೆ. ಅವ್ಳು ಮಂಗಳಮುಖಿಯಾದಾಗ ಹೋಗ್ಲಿಲ್ವಾ? ಅವ್ಳು ಮಂಗಳಮುಖಿಯಾದಾಗ ಹೋಗ್ಲಿಲ್ವಾ? ಇವಾಗ ಹೋಯ್ತಾ? ಹಾಗಾದ್ರೆ ಪ್ರಾಣ ಹೋಗಿದ್ದಕ್ಕೆ ಏನು ಬೆಲೆ ಇಲ್ವಾ ಸರ್? ಹಾಗಾದ್ರೆ ನಮಗೆ ನ್ಯಾಯ ಸಿಗ್ಲಿ. ನೀವೇ ಮಾಡಿದ್ರೆ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಯಾರು ಮಾಡಿದಾರೆ ಅಂತ ದೊಡ್ಡ ಅಧಿಕಾರಿಗಳಿಗೆ ಹೇಳ್ತಿದೀವಿ, ಇದನ್ನ ಹುಡುಕ್ಸ್ಕೊಡಿ ಪ್ಲೀಸ್, ನಮ್ಗೆ ಎಲ್ಲರೂ ಸಹಾಯ ಮಾಡಿ ಅಂತ ಮಾತ್ರನೇ ನಾವು ಕೇಳ್ತಾರೆ. ಸರ್ ಅವ್ರು ಹೇಳ್ತಾರಲ್ವಾ, ಅವ್ರ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ಅವ್ರ ನಮ್ ಮಾನ ಮರ್ಯಾದೆ ಹೋಗುತ್ತೆ, ರೆಪ್ಯುಟೇಷನ್ಸ್ ಹೋಗುತ್ತೆ ಅಂತ ಹೇಳ್ತಾರಲ್ವಾ. ಅವಳು ದುಡ್ದಂತ ಹಣದಲ್ಲಿ ಒಂದ್ ದಿವಸ ಅವ್ರು ಕುತ್ಕೊಂಡು ಊಟ ಮಾಡಿರ್ಬೋದು. ಅದ್ರಲ್ಲಿ ಇನ್ನು ಈ ತನುಶ್ರೀ ಸಾಮಾಜಿಕ ಜೀವನದಲ್ಲೂ ಫುಲ್ ಆಕ್ಟಿವ್ ಆಗಿದ್ರು. ಕನ್ನಡ ಮಂಗಳಮುಖಿ ಸಂಘದ ರಾಜ್ಯಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಿದ್ರು. ಸ್ವಂತ ಮನೆ, 80,000 ಮನೆ ಬಾಡಿಗೆ ಬರ್ತಿತ್ತು. ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಎಲ್ಲವೂ ಇತ್ತು. ಇನ್ನು ಒಂದು NGO ಕೂಡ ನಡೆಸ್ತಾ ಇದ್ರು. ಅವರಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಅವನ ಹೆಸರು ಜಗದೀಶ್. ಮನೆ ಕೆಲಸದವಳ ಹೆಸರು ವೇದ. ಅವರ ಮನೆ ಮೇಲೆಯೇ ಅಣ್ಣ ಅತ್ತಿಗೆ ವಾಸ ಮಾಡ್ತಿದ್ರು. ಆದ್ರೂ ಸಹ 3 ದಿನಗಳ ಹಿಂದೆಯೇ ಮರ್ಡರ್ ಆಗಿದ್ರು ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಆಕೆಯ ಮನೆ ಕೆಲಸದವಳು ತಮಿಳುನಾಡಿನ ವೇಲಂಗಿಣಿಗೆ ಹೋಗೋದಾಗಿ ತಿಳಿಸಿದ್ರು. ಆದ್ರೆ ಹೋಗೋಕ್ಕೂ ಮೊದಲೇ ಮನೆಯಲ್ಲಿ ಮರ್ಡರ್ ಆಗಿದೆ. ಇದರ ಜೊತೆಗೆ ಮನೆಯಲ್ಲಿ ಅಳವಡಿಸಿದ್ದ CCTV ಕೂಡ ವರ್ಕ್ ಆಗ್ತಿಲ್ಲ ಎನ್ನೋ ಮಾಹಿತಿ ತಿಳಿದು ಬಂದಿದೆ. ಇಲ್ಲೇ ನೋಡಿ, ಬಾಯ್ ಫ್ರೆಂಡ್ ಮೇಲೆ ಅನುಮಾನ ಮೂಡೋ ತರ ಮಾಡಿದ್ದು. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಒಂದಿಲ್ಲ ಒಂದು ಈ ತರ ಇನ್ಸಿಡೆಂಟ್ ಆಗ್ತಾನೆ ಇದೆ. ನಮ್ಮನ್ನ ರೋಡಲ್ಲಿ ನಿಂತ್ಕೊಂಡ್ರೆ ಚಾಕುವಲ್ಲಿ ಚುಚ್ಚಿಬಿಟ್ಟು ಹೋಗ್ತಾರೆ. ಮನೆಯಲ್ಲಿ ಈ ತರ ಸೇರ್ಕೊಂಡು ಈ ತರ ಒಂದು ಇನ್ಸಿಡೆಂಟ್ ಬೇರೆ ಕಡೆ ಆಗಿದೆ. ನಮ್ಮನ್ನ ಬಂದ್ಬಿಟ್ಟು ಈ ತರ ಒಂದು ಲವ್ ಅನ್ನೋ ಹೆಸರಲ್ಲಿ ನಮ್ಗೆ ಮೋಸ ಮಾಡಿ ನಮ್ಮನ್ನ ಸಾಯಿಸ್ತಾ ಇದ್ದಾರೆ. ಇದರ ಸುಮಾರು ಇನ್ಸಿಡೆಂಟ್ ಇದೆ. ಅದಕ್ಕೆ ಯಾವುದೇ ಇದು ಕಾನೂನು ಇದ್ರಲ್ಲಿ ಆಗ್ತಾ ಇಲ್ಲ. ಇನ್ನು ಈ ತನುಶ್ರೀ ಬಾಯ್ ಫ್ರೆಂಡ್ಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಆದ್ರೂ ತನುಶ್ರೀ ಜೊತೆ ದುಡ್ಡಿಗೋಸ್ಕರ ಇದ್ದ ಎನ್ನುವ ಆರೋಪ ಸಹ ಕೇಳಿ ಬಂದಿದೆ. ಕಳೆದ ವಾರ ಇಬ್ಬರು ಸಹ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಇದಾದ 3 ದಿನಕ್ಕೆ ಮರ್ಡರ್ ಆಗಿದೆ. ಇನ್ನು ಈ ತನುಶ್ರೀ ತನ್ನ ಬಾಯ್ ಫ್ರೆಂಡ್ ಜಗದೀಶ್ಗೆ 28 ಲಕ್ಷದ ಕಾರನ್ನ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದಾಳೆ. ಇಷ್ಟಾದರೂ ಸಹ ತನ್ನ ಬಾಯ್ ಫ್ರೆಂಡ್ ನಿಂದಲೇ ಹತ್ಯೆಯಾಗಿದ್ದಾಳೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಮಂಗಳಮುಖಿ ತನುಶ್ರೀಗೆ ಚಾಕು ಇರಿದು ಕೊಲೆ ಮಾಡಿದ್ದಾರೆ. ರಕ್ತದ ಮಡುವಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ತನುಶ್ರೀ ಮೃತದೇಹ ಪತ್ತೆಯಾಗಿದೆ. ಈ ಬಗ್ಗೆ ನ್ಯಾಯಕ್ಕಾಗಿ ಮಂಗಳಮುಖಿಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತನಿಖೆಯ ನಂತರವೇ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ. ಚಂದನ ಕೃಷ್ಣಪ್ಪ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.